ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟ ನಾಯಕರಿಗೆ ಶಾಕ್ ಮೇಲೆ ಶಾಕ್ ಕೊಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇದೆ. ಅಬ್ದುಲ್ ಜಬ್ಬಾರ್ ಆಯ್ತು, ನಜೀರ್ ಅವರ ಪವರ್ ಕಟ್ ಆಗಿದೆ. ಈಗ ಜಮೀರ್ ಅವ್ರಿಗೂ ಸಂಕಷ್ಟ ಫಿಕ್ಸ್. ಇದು ಪ್ರಶ್ನೆ ಕಾಡ್ತಾ ಇರೋದು, ಬಹಳ ಪ್ರಮುಖ ಪ್ರಶ್ನೆ. ಜಮೀರ್ ಅವರ ತಲೆದಂಡ ಮಾಡುವ ಹಂತಕ್ಕೆ ಕಾಂಗ್ರೆಸ್ ಈ ವಿಚಾರವನ್ನ, ಹೈಕಮಾಂಡ್ ಈ ವಿಚಾರವನ್ನ ತಗೊಂಡು ಹೋಗುತ್ತಾ? ಹೌದು ಅನ್ನೋದಾದ್ರೆ ಅಲ್ಲಿ ಆ ತಕ್ಷಣದ ಒಂದು ತಲೆದಂಡಕ್ಕಿಂತಲೂ ಅದಾದ್ಮೇಲೆ ಆಗುವಂತಹ ಪರಿಣಾಮಗಳೇನು ಅದನ್ನು ಕೂಡ ಲೆಕ್ಕಾಚಾರ ಹಾಕ್ಬೇಕಾಗುತ್ತೆ. ಅಷ್ಟೊಂದು ಸುಲಭ ಇದೆಯಾ? ನೋಡಿ, ಮೂವರು ನಾಯಕರ ವಿರುದ್ಧವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಹೋಗಿದೆ. ಜಮೀರ್, ನಜೀರ್ ಅಹಮದ್, ಜಬ್ಬರ್ ವಿರುದ್ಧ ಕೂಡ ಗಂಭೀರ ಆರೋಪ ಕೇಳಿ ಬಂದಿದೆ. ಪತ್ರ ಬರೆದು ಆರೋಪಿಸಿದ್ದ ಕಾಂಗ್ರೆಸ್ ನಾಯಕರು ದೂರು ಬಂದ ತಕ್ಷಣ ರಾಜೀನಾಮೆಯನ್ನ ಜಬ್ಬಾರ್ ಅವರು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕ ಸ್ಥಾನಕ್ಕೆ ಜಬ್ಬಾರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಂಡ್ ಬಹಳ ದುಃಖದ ಮಾತುಗಳನ್ನ ಕೂಡ ಆಡಿದ್ರು ಈ ಸಂದರ್ಭದಲ್ಲಿ. ಸಿಎಂ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನಜೀರ್ ಅಹಮದ್ ಅವರು ಕೂಡ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ವೇಳೆ ಜಮೀರ್ ಅಹಮದ್ ಅವರಿಗೆ ಸಂಕಷ್ಟ ಕಾದಿದೆ ಅನ್ನಲಾಗ್ತಾ ಇದೆ. ಒಂದು ವೇಳೆ ಹೌದು ಅನ್ನೋದಾದ್ರೆ ಪರಿಣಾಮಗಳನ್ನು ಕೂಡ ಕಾಂಗ್ರೆಸ್ ಎದುರಿಸೋಕೆ ತಯಾರಿಯನ್ನ ನಡೆಸ್ಕೊಂಡಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡತ್ತೆ. ಯಾಕಂದ್ರೆ ಇಡೀ ಒಂದು ಧರ್ಮವನ್ನ ಎದುರಾಕೊಳ್ಳುತ್ತಾ, ಹಾಗಾದ್ರೆ ಅಂದ್ರೆ ಒಂದು ಸಮುದಾಯವನ್ನ ಎದುರಾಕೊಳ್ಳುತ್ತಾ ಈ ವಿಚಾರದಲ್ಲಿ, ಒಂದು ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರದಲ್ಲಿ? ಆಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ತಲೆದಂಡ ಆಗುತ್ತೆ ಅನ್ನೋದಕ್ಕಿಂತ ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ದಾವಣಗೆರೆ ದಕ್ಷಿಣ ಭಾಗದಲ್ಲಿ, ಬಿಜೆಪಿ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ನಲ್ಲೇ ಇರುವ ಬಣಗಳಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅಂತ ಆಗುತ್ತೆ. ಅದನ್ನ ನೋಡೋಣ. ನೋಡಿ, ಈಗ ದಾವಣಗೆರೆಯ ದಂಗಲ್ಗೆ ಸಂಬಂಧಪಟ್ಟಂತೆ ಇದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಬಣ ಅನ್ನಂಗ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಟೀಮ್ಗೆ ಶಾಕ್ ಮೇಲೆ ಶಾಕ್. ಸಿಎಂ ಡಿ ಕೆ ಶಿವಕುಮಾರ್ ಟೀಮ್ಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಟೀಮ್ ಕೊಟ್ಟಂತಹ ದೂರಿಗೆ ಇದೀಗ ಸ್ಪಂದಿಸಿ ತಗಳ್ರಿ ರಾಜೀನಾಮೆಯನ್ನ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಪರಿಣಾಮ ಇಬ್ಬರ ತಲೆದಂಡ ಆಗಿದೆ. ಮುಂದಕ್ಕೇನು ಹಾಗಾದ್ರೆ? ಕೇವಲ ಚಿಕ್ಕ ಪುಟ್ಟ ಮೀನುಗಳು ಮಾತ್ರನಾ, ಅಥವಾ ತೆಮಿಂಗಿಲ್ಲ ಅಂತ ಕರೆಸ್ಕೊಳ್ಳುವ ಜಮೀರ್ ಅವರ ಹಂತಕ್ಕೂ ಕೂಡ ಇದು ಹೋಗುತ್ತಾ? ಇದು ಪ್ರಶ್ನೆ. ಸುರ್ಜೇವಾಲಾ ಅವರು ಈಗ ಆಲ್ರೆಡಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ಕಳಿಸಿದಾರಂತೆ, ಇಂಟರ್ನಲ್ ರಿಪೋರ್ಟ್. ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಒಳಗೊಳಗೆ ಪಕ್ಷದ ಅಭ್ಯರ್ಥಿ ಪರವಾಗಿ ಅಥವಾ ಪಕ್ಷದ ವಿಚಾರದಲ್ಲಿ ಯಾರು ಕತ್ತಿ ಮಸ್ತಿದ್ದಾರೆ, ಇದರಿಂದ ಪಕ್ಷಕ್ಕಾಗುವ ಡ್ಯಾಮೇಜ್ ಏನು, ಇವೆಲ್ಲವನ್ನ ರಿಪೋರ್ಟ್ ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಆಮೇಲೆ ಇನ್ನೊಂದು, ತಲೆದಂಡ ಅನ್ನುವ ವಿಚಾರಕ್ಕಿಂತಲೂ ಹೆಚ್ಚಾಗಿ ಈ ಎಲೆಕ್ಷನ್ ಅಲ್ಲಿ ಗೆದ್ದವ್ರು ಯಾರು ಸೋತವ್ರು ಯಾರು ಅಂತ ಬರುತ್ತೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತಲ್ಲ. ಈಗ ಅಲ್ಲಿ ಆಕ್ಟಿವ್ ಆಗಿ ನನಗೆ ನನ್ನ ಮಗನನ್ನ ಗೆಲ್ಸಿ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಮಲ್ಲಿಕಾರ್ಜುನ್ ಅವರೇನು ಸಮರ್ಥಪರವಾಗಿ ಕೆಲಸ ಮಾಡಿದ್ರು. ಅಂಡ್ ಉಳಿದಂತೆ ಕಾಂಗ್ರೆಸ್ ಲೀಡರ್ಸ್ಗಳು ಲೋಕಲ್ ಅಲ್ಲಿ ಕೆಲಸವನ್ನ ಮಾಡಿದ್ರು. ಆ ಟೀಮ್ ಗೆಲ್ಲುತ್ತಾ? ಅವ್ರು ಬರ್ಲಿಲ್ಲ ಅಂತ ನಮಗೆ ಗೊತ್ತು ಗೆಲ್ಲಿಸ್ಕೊಳ್ಳಕ್ಕೆ ಅಂತ ಹೇಳಿದ್ರಲ್ಲ ಶಾಮನೂರು ಕುಟುಂಬ. ಸೊ ಅವರ ವಿರುದ್ಧ ರೆಡಿ ಆಗಿದ್ರಲ್ಲ ಕತ್ತಿ ಮಸ್ಯಕ್ಕೆ, ಈ ಟೀಮ್ ಗೆಲ್ತಾ? ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಟೀಮ್ ಮೇಲುಗೈ ಸಾಧಿಸ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸಿಎಂ ಸಿದ್ದರಾಮಯ್ಯ ಟೀಮ್ಗೆ ಹಾಗಾದ್ರೆ ಚೆಕ್ ಮೇಟ್ ಕೊಡ್ತಾರಾ ಹೈಕಮಾಂಡ್? ನಾಯಕತ್ವ ವಿಚಾರ ಚರ್ಚೆ ಹೊತ್ತಲ್ಲಿ ನಾಯಕತ್ವಕ್ಕಾಗಿ ಫೈಟ್ ನಡೀತಾ ಇದೆ. ಇದರ ನಡುವೆ ಹೈಕಮಾಂಡ್ ಅಂಗಳಕ್ಕೆ ಮತ್ತೊಂದು ದೂರು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ದಾವಣಗೆರೆ ದಂಗಲ್ ಹಿಂದೆ ಇರುವಂತಹ ಕಾಣದ ಕೈಗಳ ಬಗ್ಗೆ ಕೂಡ ದೂರು ಹೋಗಿದ್ಯಂತೆ. ಜಬ್ಬಾರ್ಗೆ ಟಿಕೆಟ್ ಕೇಳುವಂತೆ ಹಂಗಾರೆ ಹೇಳ್ಕಟ್ಟಿದ್ ಯಾರು? ಹಠ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ ಯಾರು? ದಾವಣಗೆರೆ ಉಪಚುನಾವಣೆಯಲ್ಲಿ ಯಾರ್ಯಾರ ಪಾತ್ರ ಎಷ್ಟೆಷ್ಟಿತ್ತು? ಈಗ ರಿಸಲ್ಟ್ ಮೇಲೆ ಅದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ? ಜಮೀರ್ ಬಂದಾಗ ದಾವಣಗೆರೆಯಲ್ಲಿ ಇದ್ದಂತಹ ಪರಿಸ್ಥಿತಿ ಏನು? ಬಳಿಕ ದಾವಣಗೆರೆ ದಕ್ಷಿಣದಲ್ಲಿ ನಡೆದಂತಹ ಬದಲಾವಣೆಗಳು ಏನು? ಎಲೆಕ್ಷನ್ ಮೇಲೆ ಹೆಂಗ್ ಪರಿಣಾಮ ಬೀರಿದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೇಲೆ? ರಾಜಕೀಯ ಪಿತೂರಿ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ಸಿಎಂ ಟೀಮ್ ತರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಟೀಮ್ ಸದ್ಯಕ್ಕೆ ಮೇಲುಗೈ ಸಾಧಿಸಿದಂತೆ ಇದ್ರೂ ಕೂಡ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ ಯಾರ ಟೀಮ್ ಇಲ್ಲಿ ಮೇಲುಗೈ ಸಾಧಿಸಿದೆ ಅಂತ. ಓಕೆ, ಓವರ್ ಆಲ್ ಆಗಿ ಕೆಲವು ಸೂಕ್ಷ್ಮ ಪ್ರಶ್ನೆಗಳನ್ನ ನಾವಿಲ್ಲಿ ಗಮನಿಸಬಹುದು. ನಂಬರ್ 1, ಮೇಲ್ನೋಟಕ್ಕೆ ಯಾರು ಪಕ್ಷದ ವಿರುದ್ಧವಾಗಿ ಒಳಗೊಳಗೆ ಒಂದು ಚಟುವಟಿಕೆಗಳನ್ನ ನಡೆಸಿದ್ರೋ ಅದೆಲ್ಲಾದ್ರೂ ರಿಸಲ್ಟ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತೆ ಅಥವಾ ಬಿದ್ದಿದೆ ಅನ್ನುವಂತಹ ಇಂಟರ್ನಲ್ ರಿಪೋರ್ಟ್ ಇವ್ರ ಕೈಗೆ ಸಿಕ್ತೋ? ಹಿಂಗಿದ್ದಾಗ ಇಲ್ಲಿ ಗೆದ್ದವ್ರು ಯಾರು ಸೋತವ್ರು ಯಾರು ಕಾಂಗ್ರೆಸ್ ಒಳಗೆ? ಒಂದು ಪ್ರಶ್ನೆ. ಎರಡನೇದು,
ಇವರು ಅವ್ರ ಪರವಾಗಿ ಪ್ರಚಾರ ಮಾಡ್ಲಿಲ್ಲ ಅಂತ ಈ ಪ್ರಮಾಣದಲ್ಲಿ ರೊಚ್ಚಿಗೆದ್ದಿದ್ಯಾ ಕಾಂಗ್ರೆಸ್ ಹೈಕಮಾಂಡ್, ಅಥವಾ ಬೇರೆಯದ್ದೇ ರಿಪೋರ್ಟ್ ಅವ್ರ ಕೈಗೆ ಸಿಕ್ಕಿದ್ಯಾ? ಇವರು ಅಲ್ಲೇ ಇದ್ಕೊಂಡು ಪಕ್ಷದ ವಿರುದ್ಧವಾಗಿ ಅಥವಾ ಅಭ್ಯರ್ಥಿಯ ವಿರುದ್ಧವಾಗಿ ಏನಾದ್ರೂ ಚಟುವಟಿಕೆ ನಡೆಸಿದಾರಾ? ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲೀಗ ಮಾರುತಿ ಪಾವಗಡ ನೀಡ್ತಾರೆ. ಮಾರುತಿ, ಇಲ್ಲಿ ಹಲವಾರು ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ನಂಬರ್ 1, ಈಗ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಭವಿಷ್ಯ ಏನು ಅನ್ನುವ ಇಂಟರ್ನಲ್ ರಿಪೋರ್ಟ್ ಏನಾದ್ರೂ ಸಿಕ್ಕಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಹಾಗಾಗಿ ತುರ್ತಾಗಿ ಈ ನಡೆಗೆ ಅವ್ರು ಮುಂದಾಗ್ತಾ ಇದ್ದಾರಾ? ಎರಡನೇದು, ಇನ್ ಕೇಸ್ ಇವರು ಪರವಾಗಿ ಕೆಲಸ ಮಾಡಿಲ್ಲ ಅಂತ ಈ ನಡೆಯ, ಅಥವಾ ಈ ನಡೆ ತಗೊಳ್ತಾ ಇದ್ದಾರಾ, ಅಥವಾ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಈ ನಡೆಗೆ ಮುಂದಾಗಿದ್ಯಾ ಹೈಕಮಾಂಡ್? ಓವರ್ ಆಲ್ ಇಷ್ಟು ಅಪ್ಡೇಟ್ ಅನ್ನ ನೀವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಯಾರ ಟೀಮ್ ಗೆದ್ದಿದೆ ಮೇಲ್ನೋಟಕ್ಕಿಲ್ಲಿ? ಇಲ್ಲ, ಈಗ ಖಡಕ್ ಸೂಚನೆ ಬಂದಿರೋದನ್ನು ನೋಡಿದ್ರೆ ಬಹುತೇಕ DCM DK ಶಿವಕುಮಾರ್ ಅವರ ಟೀಮ್ ಏನು ತಂತ್ರಗಾರಿಕೆ ಮಾಡ್ತು ಅದರಲ್ಲಿ ಅವರು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಅವರು ನಿನ್ನೆ ದೂರು ಕೊಟ್ಟರು. ದೂರಾದ ಬಳಿಕ KPCC ಕಚೇರಿಗೆ ಬಂದರು, ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಮಾಧ್ಯಮಗಳ ಮುಂದೆ ಎಳೆಯಾಗಿ ಬಿಚ್ಚಿಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ನಾಯಕರ ನಡುವೆ ಕ್ರಮವನ್ನು ತೆಗೆದುಕೊಂಡಿರೋದ್ರಿಂದ ಬಹುತೇಕ ಒಂದು ಮಟ್ಟಕ್ಕೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ನಾಯಕರುಗಳು ಏನು ಲೆಕ್ಕಾಚಾರ ಹಾಕಿದ್ರು ಆ ಲೆಕ್ಕಾಚಾರದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅಂದರೆ ಅದರ ಅರ್ಥ DCM DK ಶಿವಕುಮಾರ್ ಅವರ ಟೀಮಲ್ಲಿ ಇರುವಂಥವ್ರು. ಇವರು ಎಲ್ಲರೂ ಕೂಡ ನಿನ್ನೆ ಸುದ್ದಿಗೋಷ್ಠಿ KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದಂಥವರ ಟೀಮಲ್ಲಿ ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಟೀಮಲ್ಲಿ ಇರುವಂಥವ್ರೆ. ಇನ್ನು ಮತ್ತೊಂದು ಕಡೆ ಕ್ರಮ ಆಗಿರುವಂಥದ್ದು ಯಾರ ಮೇಲೆ ಅಂತ ಹೇಳಿದ್ರೆ ಅದೇ ನಸೀರ್ ಮೇಲೆ, ಅದೇ ಜಮೀರ್ ಅಹಮದ್ ಖಾನ್ ಮೇಲೆ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿರುವಂಥದ್ದು. ಇವರೆಲ್ಲದಕ್ಕಿಂತಲೂ ಮಿಗಿಲಾಗಿ ದಾವಣಗೆರೆ ಮೂಲದ MLC ಜಬ್ಬರ್ ಅವರ ವಿರುದ್ಧ ಈಗಾಗಲೇ ಖಡಕ್ಕಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜಬ್ಬರ್ ಅವರನ್ನು ಕೂಡಲೇ ಪಕ್ಷದ ಮುಸ್ಲಿಂ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಅದರಂತೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ನಸೀರ್ ಅವ್ರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಏನಿತ್ತು ಅದಕ್ಕೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಸೂಚನೆ ಬಂದಿತ್ತು. ಅದರಂತೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಎರಡೂ ಪ್ರಕರಣಗಳನ್ನು ನಾವು ನೋಡಿದಾಗ ಸಹಜವಾಗಿ ಈ ಕ್ಷಣಕ್ಕೆ DCM DK ಶಿವಕುಮಾರ್ ಅವರ ಬಣ ಅವರ ಟೀಮಲ್ಲಿ ಗುರುತಿಸಿಕೊಂಡಿರುವಂತಹ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರುಗಳು ಏನು ಸ್ಟ್ರಾಟಜಿಯನ್ನು ಮಾಡಿದ್ರು ಆ ಸ್ಟ್ರಾಟಜಿಯಲ್ಲಿ ಸಕ್ಸಸ್ ಆಗಿದ್ದಾರೆ. ಆದರೆ ಮುಂದೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಸುಮ್ಮನಿರುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ಈಗ ಆಗಿರುವಂಥ ಒಂದು ಬೆಳವಣಿಗೆಯ ಬಗ್ಗೆ ಸಿದ್ದರಾಮಯ್ಯ ಅವ್ರ ಜೊತೆ ಅವರು ಟೀಮು ಮಾತುಕತೆ ಆಡಿದೆ. ಮುಂದೆ ಯಾವ ದಾರಿಯಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಬೆಳಗ್ಗೆ ಅಷ್ಟೇ ಗ್ಯಾರಂಟಿ ನ್ಯೂಸ್ ಒಂದು ಸುದ್ದಿ ಬ್ರೇಕ್ ಆಗಿತ್ತು. ಸಿದ್ದರಾಮಯ್ಯ ಬ್ರೇಕ್ ಮಾಡಿದ್ರು. ಸಿದ್ದರಾಮಯ್ಯ DK ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವ್ರಿಗೆ ಇಂಟರ್ನಲ್ ರಿಪೋರ್ಟ್ ಸಿಕ್ಕಿದೆ. ಆ ರಿಪೋರ್ಟಲ್ಲಿ ಬಹುತೇಕ ಕಾಂಗ್ರೆಸ್ ಎರಡೂ ಕಡೆ ಗೆಲ್ಲುವಂಥ ಒಂದು ಸಾಧ್ಯತೆ ಇದೆ ಅಂತ. ಆದರೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಮುಸ್ಲಿಂ ಲೀಡರ್ಗಳಿಗಿರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಕಡೆಯೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಒಂದು ವೇಳೆ ನಾಳೆ ಬೆಳಗ್ಗೆ ಗೆದ್ದಿದ್ದೆ ಆದರೆ ಅದರ ಪ್ರಾಫಿಟ್ಟು ನಮಗೆ ಸಿಗಬೇಕು, ಸೋತ್ರೆ ಅದಕ್ಕೆ ನೇರ ಕಾರಣ ಇದೇ ನಸೀರ್, ಇದೇ ಜಮೀರ್, ಇದೇ ಜಬ್ಬಾರ್ ಅನ್ನುವಂಥದ್ದನ್ನು ಜನರಿಗೂ ಕೂಡ ಹೇಳಬೇಕು, ಸಮುದಾಯಕ್ಕೆ ಹೇಳಬೇಕು, ಕಾಂಗ್ರೆಸ್ ಹೈಕಮಾಂಡ್ಗೆ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಅರ್ಥ ಮಾಡಿಸ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹಾಕ್ಕೊಂಡು ಈ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಾರುತಿ.